ಬಾಗಲಕೋಟೆ ಕುಡ್ಚಿ ರೈಲ್ವೆ ಕಾಮಗಾರಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿಯಾಗಿದ್ದು ಶೀಘ್ರವೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಮಾತನಾಡಿದ್ದಾರೆ. ಕೋಟಿ ಹಣ ಖರ್ಚು ಮಾಡಿ ನೀರಿನಲ್ಲಿ ಹುಣಸೆಹಣ್ಣು ತೊಳೆದಂತೆ ಇದಾಗಲೇ ಕಜ್ಜಿಡೋಣಿಯವರೆಗೆ ಕಾಮಗಾರಿ ಮತ್ತು ರೈಲ್ವೆ ನಿಲ್ದಾಣ ಪೂರ್ಣಗೊಂಡು ಅವು ಕೂಡ ಅನಾಥವಾಗಿ ಬಿದ್ದಿವೆ. ಇನ್ನಾದರೂ ರೈಲ್ವೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ರೈಲ್ವೆ ಸಚಿವರು ಕಾಮಗಾರಿ ಪೂರ್ಣಗೊಳಿಸಬೇಕು ಮತ್ತು ಲೋಕಾಪುರ ರೈಲ್ವೆ ನಿಲ್ದಾಣ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಬೇಕು. ಇದರಿಂದ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ಸರಕು ಸಾಗಣೆ ಮಾಡುವವರಿಗೆ ಬಹಳ ಅನುಕೂಲವಾಗುತ್ತದೆ ಎಂದು ಮಾತನಾಡಿದ್ದಾರೆ. ಇದರ ಜೊತೆಗೆ ಮುಧೋಳ, ಜಮಖಂಡಿ, ಬನಹಟ್ಟಿ, ರಬಕವಿ, ತೇರ್ದಾಳ, ಹಾರುಗೇರಿ ಮತ್ತು ಕುಡ್ಚಿಯವರೆಗೆ ಕಾಮಗಾರಿ ಪೂರ್ಣಗೊಳಿಸಿ ಏಕಕಾಲಕ್ಕೆ ಲೋಕಾಪುರ ಟು ಕುಡ್ಚಿ ರೈಲ್ವೆ ಸೇವೆ ಪ್ರಾರಂಭಿಸಬೇಕು. ಇಲ್ಲದಿದ್ದರೆ ಯಾದವಾಡ ಕಡೆಗೆ ನಡೆದ ಕಾಮಗಾರಿ ನಿಲ್ಲಿಸಬೇಕಾಗುತ್ತದೆ ಎಂದು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಾಗಲಕೋಟೆ ಕುಡ್ಚಿ ರೈಲು ಮಾರ್ಗ ಲೋಕಾಪುರ ರೈಲ್ವೆ ನಿಲ್ದಾಣ ಅತಿ ಕೆಳಮಟ್ಟ ಕಳಪೆ ಕಾಮಗಾರಿ ಇದಾಗಿದೆ ಎಂದು ಕುತುಬುದ್ದೀನ್ ಕಾಜಿ ಹಾಗೂ ಸ್ಥಳೀಯರ ಹೇಳಿಕೆ. 100 ವರ್ಷ ಕಾಲ ಬಾಳಬೇಕು ಅಂತ ನಿರ್ಮಾಣಗೊಂಡ ಬಾಗಲಕೋಟೆ ಕುಡ್ಚಿ ರೈಲ್ವೆ ಮಾರ್ಗಕ್ಕೆ ಒಳಪಟ್ಟ ಲೋಕಾಪುರ ರೈಲ್ವೆ ನಿಲ್ದಾಣ ಕಾಮಗಾರಿ 3 ದಿನದಲ್ಲಿ ಕುಸಿದು ಶಿಥಿಲಗೊಂಡ ಸ್ಥಿತಿ ಕಂಡು ಕುತುಬುದ್ದೀನ್ ಕಾಜಿ ವಿಷಾದ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿ ರೈಲ್ವೆ ಇಲಾಖೆ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಸ್ಥಳೀಯರ ಆರೋಪ. ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳು ಸ್ವತಃ ಅಲ್ಲಿಗೆ ಹೋಗಿ ವೀಕ್ಷಿಸಬಹುದಾಗಿದೆ. ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿರುವ ಈ ರೈಲ್ವೆ ನಿಲ್ದಾಣ ದುರ್ಗತಿಗೆ ತಲುಪಿದ್ದು ಇದರ ಹೊಣೆಗಾರರು ಯಾರು ಎಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಕಾಜಿ ಲೋಕಾಪುರ ರೈಲ್ವೆ ನಿಲ್ದಾಣ ನಿರ್ಮಾಣ ಕಾಮಗಾರಿಯಲ್ಲಿ ಅತಿ ಕೆಳಮಟ್ಟ ಕಳಪೆ ಕಾಮಗಾರಿಯನ್ನ ಮಾಡಿ ಸರ್ಕಾರದ ಕಣ್ಣಿಗೆ ಹಾಡು ಹಗಲೇ ಮಣ್ಣು ಎರಚುವ ಕೆಲಸವನ್ನ ಮಾಡಿದ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳು ಎಂದು ಸ್ಥಳೀಯರ ಆರೋಪ. ಈಗಾಗಲೇ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿಯಾಗಿದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಗೊಳಿಸಿದ್ದೀವಿ. ರೈಲ್ವೆ ಹೋರಾಟ ಸಮಿತಿಯು ಅಂತೂ ರೈತರೆಲ್ಲ ಸೇರಿ ಅದರಂತೆ ಈಗ ಕಾಮಗಾರಿ ಮಾಡಕತ್ತಾರ ಅವರು. ಆದ್ರೆ ಇದು ಡಿಸ್ಟರ್ಬ್ ಆಗೈತಿ, ಸ್ವಲ್ಪ ಅಳಗಡೈತಿ. ಅದಕ್ಕೆ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಶುದ್ಧ ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ. ಆದ್ರೆ ಒಂದು ಎಚ್ಚರಿಕೆ, ಇದು ಜನವರಿ ಒಳಗೆ ಓಪನಿಂಗ್ ಆಗಬೇಕಾಗಿತ್ತು ರೈಲು ನಿಲ್ದಾಣ. 3 ತಿಂಗಳ ಹೆಚ್ಚಿನೂ ಆಯ್ತು ಮತ್ತು ಮಳೆ ಹೊಡೆತಕ್ಕ ಕಿತ್ತನೂ ಹೋಯ್ತು. ಆದರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾದವಾಡ ಕೆಲಸ ನಡೆಸ್ಯಾರ, ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಅವರು ಹೆಂಗ ಯಾದವಾಡವರೆಗೂ ಕೆಲಸ ನಡೆಸ್ಯಾರ ಅದರಂತೆ ಮುಧೋಳ ಮತ್ತು ಜಮಖಂಡಿ, ರಬಕೈ, ಬನಹಟ್ಟಿ, ತೇರ್ದಾಳ ಭಾಗದಲ್ಲಿ ಕೆಲಸ ಏಕಕಾಲಕ್ಕೆ ಪ್ರಾರಂಭಿಸಿ ಅಲ್ಲಿ ಕೆಲಸ ನಡೆಸಿದ್ರೆ ನಮ್ಮ ಒಪ್ಪಿಗೆ, ಅಲ್ಲಿ ಹಳೆ ಹಾಕಿದ್ರೆ ನಮ್ಮ ಒಪ್ಪಿಗೆ. ಇಲ್ಲಂದ್ರೆ ಅಲ್ಲಿ ಕೆಲಸ ಮಾಡ್ಲಾರ್ದ ಇಲ್ಲಿ ಹಳಿ ಹಾಕ್ತೀನಂದ್ರ ಕೇಂದ್ರ ಸರ್ಕಾರಕ್ಕೆ ನಾನು ಇದಕ್ಕೆ ಅವಕಾಶ ಕೊಡಂಗಿಲ್ಲ. ಇದಕ್ಕೆ ನಾವೆಲ್ಲ ರೈತರು ತಯಾರಾಗಿವು. ನಾವು ಏನು ಫಲವತ್ತಾದ ಜಮೀನನ್ನ ಈ ಮಾರ್ಗಕ್ಕೆ ನಾವು ದಾನ ಮಾಡಿವು. ನೀವು 10 ಕೋಟಿ ಕೊಡ್ತೀನಂದ್ರು 1 ಎಕರೆ ಜಮೀನ ರೈತರು ಕೊಡ್ತಿದ್ದಿಲ್ಲ. ರೈಲ್ವೆದಾಗ ನಾವು ಅಡ್ಡಾಡಬೇಕು ಅಂತೇಳಿ ನಮ್ಮ ಮುಧೋಳ ಭಾಗದ, ಜಮಖಂಡಿ ಭಾಗದ, ರಬಕೈ, ಬನಹಟ್ಟಿ ಭಾಗದ ಎಲ್ಲ ರೈತರು ಯಾರು ತಕರಾರು ಮಾಡಿಲ್ಲ. ನೀವು ಎಷ್ಟು ರೊಕ್ಕ ಕೊಡ್ತೀವಿ ಅಷ್ಟ ರೊಕ್ಕ ತಗೊಂಡು ಭೂಮಿ ಕೊಟ್ಟಾರ. ಸರ್ಕಾರ ಆ ಭಾಗದಾಗ ಕೆಲಸ ಮಾಡುವುದು ಚಿಂತನೆ ಮಾಡಬೇಕು. ಇಲ್ಲಂದ್ರ ಬಹಳ ಇದರ ಪಶ್ಚಾತ್ತಾಪ ಪಡಬೇಕಾಗತ್ತಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಎಂಪಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರಿಗೆ ನಾವು ಎಚ್ಚರಿಕೆ ಕೊಡ್ತೀನಿ. ನಾನು ಕುತುಬುದ್ದೀನ್. ಈಗ ಏನಾಗಿತ್ತಂದ್ರ ಅಲ್ಲಿಗೆ ಇಲ್ಲಿ ಇದು ಲೈನ್ ಅಂಡ್ ಲೈನ್ ತಪ್ತಿದ್ದು.
ನಮ್ಮ ಹೆಸರು ಸುಭಾಷ್ ಸಿರ್ಬೂರ್ ಅಂತ. ನಾವು ಈ ಮೊದಲ 2 ತಿಂಗಳ ಹಿಂದ ಈ ಕಾಮಗಾರಿಯನ್ನ ನೋಡಾಕ ಇಲ್ಲೊಮ್ಮೆ ವಿಸಿಟ್ ಕೊಟ್ಟಿದ್ವು. ಅವಾಗ ಎಲ್ಲಾ ಕಾಮಗಾರಿ ಚಾಲು ಇತ್ತ. ಆನಂತರ ಮೊನ್ನೆ ಮಳಿ ಬಂದಾಗ ಇಲ್ಲಿ ಬಂದು ನೋಡಿದ್ರ ಇಲ್ಲಿ ಒಂದು ಕೆರಿ ನಿಂತಾರ್ಗತೆ ಎಲ್ಲ ನೀರ್ ನಿಂತಿತ್ತು. ಇಲ್ಲಿ ಆದ್ರೆ ನೀರ್ ನಿಂತದ್ದು ಅದಕ್ಕೆ ಹೋಗಾಕ ಜಾಗಿಲ್ಲ. ಅಲ್ಲಿ ರಸ್ತಾ ಅದ ಬಾಜು ಖಾಸಿ ಅದಕ್ಕೆ ಹೋಗಾಕ ಒಂದು ದಾರಿ ಕೊಟ್ಟಿದ್ರ ಅದ ಅನುಕೂಲ ಆಕಿತ್ತು. ಅದಷ್ಟು ನೀರ ಇದರ ಬಡ್ಡ್ಯಾಗ ಹಾದು ಹೋಗೈತಿ. ಅದ ಬಡ್ಡ್ಯಾಗ ಈಗಾದ್ರೂ ನೀರ್ ಬಸಿ ಆಗ್ತೈತಿ ಅದ್ ಕೆಳಗಡೆ. ಅದ್ ನೀರ್ ಬಸಿಯೋದ್ರಿಂದ ಇದು ಮಾಡಿದಂತ ಕೆಲಸ ಖುಷಿ ಆಕತೈತಿ. ಇವೆಲ್ಲಾ ನೋಡ್ರಿ ಎಲ್ಲಾ ಏರಾಪೇರ ಆಗ್ಯಾವ. ಇವು ಈ ರೀತಿ ಕುಸದ ಈಗ ಅವನ್ನೆಲ್ಲಾ ಒಂದ್ ಸ್ವಲ್ಪ ಶುದ್ಧ ಮಾಡಿ ಅವನ್ನೆಲ್ಲ ವೆಲ್ಡಿಂಗ್ ಮಾಡ್ಕೊಳಕತ್ಯಾರು. ಇದು ನೋಡ್ರಿ ಲೈಟ್ ಕಂಬ ಸೀದಾ ಇದ್ದದ್ದು 5 ಫೂಟ್ ಹಿಂಗ್ ಒಳ್ಳೆ ಫರ್ಕ್ ಆಗೈತದ. ಹಿಂಗ ಪ್ರತಿಯೊಂದ ಅದ ಅಗ್ದಿ ಸಾಮಾನ್ಯ ಒಂದ ಏನು ವೇಟ್ ಇರ್ಲಾರ್ದ ಲೈಟ್ ಕಂಬ ಅದ. ಮತ್ ಇವೆಲ್ಲಾ ಇಷ್ಟು ವೇಟ್ ಇದ್ದದ್ದು ಅವು ಯಾವ ರೀತಿ ಕುಸ್ದಿರ್ಬೇಕು ಏನ ಎಲ್ಲ ಈ ರೀತಿ ಕಳಪೆ ಕಾಮಗಾರಿ ಮಾಡಿದ್ರ ಇದ್ದ ದುಡ್ಡು ಯಾರ್ದು ಇದನ್ನ ನೋಡವ್ರು ಯಾರು ಅದಾರೋ ಇಲ್ಲೋ. ನಾವ ಸಾರ್ವಜನಿಕರು ಬಂದ ಇದನ್ನೆಲ್ಲ ಈಗ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದು ನಾವು ಇಲ್ಲೆಲ್ಲ ಪರೀಕ್ಷೆ ಮಾಡಾಕ್ತಿದ್ವು. ಇದಕ್ ಮಿನಿಸ್ಟರು ಅವರು ಇವರು ಏನ ಬಂದ್ ಇದನ್ನ ನೋಡ್ತಾರೋ ಇಲ್ಲೋ. ಈ ಕಾಮಗಾರಿ ಈ ರೀತಿ ನಡೆದ್ರ ನಾಳೆ ಇದ್ರೊಳಗ ಗಾಡಿ ಹಾದ್ರ ಇದ್ರೊಳಗ ಜನ ನಿತ್ರ ಮ್ಯಾಲ ಬಿದ್ರ ಏನ ಪರಿಸ್ಥಿತಿ ಇದ್ರದು. ಹಿಂಗಾಗಿ ಬಹಳ ಸಮಸ್ಯೆ ಆಗೈತಿ. ಮುಂದ ಇದು 100 ವರ್ಷದ ಹಿಂದ ಆಗ್ಬೇಕಾದದ್ದು ಇವತ್ತಿನ ತನಕ ಹೋಗಿ ಮುಟ್ಟಿಲ್ಲ. ಇನ್ನೂ ಇದ ನಾವು ಹಿಂಗ ಬಿಟ್ರ ಇನ್ನ ಎಷ್ಟು ಶತಮಾನ ತಗೋತೈತಿ ಆಂಬಲ್ಲ ಕುರ್ಚಿಗೆ ಹೋಗಿ ಮುಟ್ಟಾಕ. ನಾವೀಗ 1 ವರ್ಷ ಆತ ಈ ಬಾಗಲಕೋಟೆಯಿಂದ ಕುರ್ಚಿ ತನಕ ಪಾದಯಾತ್ರೆ ಮಾಡಿದ್ವಿ. ಪಾದಯಾತ್ರೆ ಮಾಡಿದ ನಂತರನೇ ಇಲ್ಲಿ ಕಾಮಗಾರಿ ಪ್ರಾರಂಭ ಆಗ್ತಿದೆ. ಇವತ್ತ ನಾವು ಹಂತ ಹಂತವಾಗಿ ಎಲ್ಲಾ ಕಡೆ ಚೌಕಾಸಿ ಮಾಡಾಕ್ತಿದ್ವು. ಮಾನ್ಯ ನಾವು ಅಲ್ಲಿ ಹಾರುಗೇರಿಗೆ ಹೋಗಿದ್ವಿ. ನಮಗ್ ರೈತರೆಲ್ಲ ಬಂದ್ ಭೇಟಿ ಆದ್ರಲ್ಲಿ ನೋಡ್ರಿ ನಮ್ಗ ಏನು ತಕರಾರಿಲ್ಲ. ನಮ್ಮ ಜಮೀನ್ ತಗೊಂಡಾರ, ನಮಗ ರೊಕ್ಕನು ಕೊಟ್ಟಾರ. ಆದ್ರ ನಮ್ಮ ಬಾವಿ ಮೇಲೆ ಹಾದು ಹೋಗೈತಿ, ನಮ್ಮ ಮನಿ ಮೇಲೆ ಹಾದು ಹೋಗೈತಿ. ಅದನ್ನ ಎಲ್ಲಿ ಹಾದು ಹೋಗೈತಿ ಅನ್ನೋದನ್ನ ಅವರು ಲೈನ್ ಔಟ್ ಹಾಕಿದ್ರಂದ್ರ ನಾವ್ ಆ ಜಾಗ ಬಿಟ್ಟ ಮನಿ ಕಟ್ಕೋತೀವಿ. ಮನಿ ಕಟ್ಕೊಂಡು ನಮ್ಮ ಮಕ್ಕಳ ಲಗ್ನ ಮಾಡಾವ್ರದಿದ್ವಿ ನಾವು. ನಮ್ಮ ಮಕ್ಕಳ ಲಗ್ನ ಇಲ್ದ ನಮಗ್ ಮನಿ ಇಲ್ದ ಹಂಗ ಕೂತಿದ್ವಿ ನಾವು. ಇದ್ರ ಕಾಮಗಾರಿ ಚಾಲು ಮಾಡ್ಲಿ ಅಂತೇಳಿ ಎಲ್ಲಾ ರೈತರ ಅಭಿಪ್ರಾಯ ಐತಿ, ಯಾರ್ದು ತಕರಾರಿಲ್ಲ. ಆದ್ರೆ ಇವ್ರು ಇದನ್ನ ಇನ್ನ 100 ವರ್ಷ ಒಯ್ಯುವ ಹಂತದೊಳಗದಾರ. ಆದ್ರೆ ನಾವು ಬಿಡುದಿಲ್ಲ. ಇದನ್ನ ಹಂತ ಹಂತವಾಗಿ ಈಗ ಲೋಕಾಪುರದಿಂದ ಜಮಖಂಡಿಯಿಂದ ರಬ್ಕಲ್ ಬನಟ್ಟಿ ಹಿಂಗ ಇದನ್ನ ತುಂಡು ಗುತ್ತಿಗೆ ಕೊಟ್ಟ 1 ವರ್ಷದೊಳಗ ಕಾಮಗಾರಿ ಮುಗಿಸ್ಬೇಕಂತ ನಾವು ಎಚ್ಚರಿಕೆ ಕೊಡಾಕ್ತಿದ್ವಿ. ಮುಗಿಸಲಿಲ್ಲ ಅಂತಂದ್ರೆ ನಾವು ಬೆನ್ನ ಹತ್ತಿ ಬಿಡುದಿಲ್ಲ. ನಂಬರ್ ರೀ 8095466456. ನನ್ನ ಹೆಸರು ಸುಭಾಷ್ ಸಿರ್ಬೂರ್ ಅಂತ ಹೇಳಿ ರೈತ ಸಂಘ. ಶಿರೋಳದವ್ರು ಬಸಪ್ಪ ಸಂಗಣ್ಣವ್ರ ರೈತ ಸಂಘ ಹೋರಾಟಗಾರರು. ಇಡ್ ದಿವ್ಸ ರೈಲ್ವೆ ಇಂದ ಬರ್ತೈತಿ ನಾಳೆ ಬರ್ತೈತಿ ಅಂತ ಹೇಳಿ ನನಗೆ 40 ವರ್ಷ ಮ್ಯಾಲಾತ್. ಈ ಕಾಜಿ ಸಾಹೇಬ್ರು ಇವರು ಹಿಂದಕ್ಕೆಲ್ಲ ಹೋರಾಟಗಾರ ಮಾಡಿದ್ರು. ಬ್ರಿಟಿಷರೇನೋ ಮಾಡ್ಯಾರ ನಮ್ಮ ತಾಯಿಯವರು ನಮ್ಮ ತಂದೆಯವರು ಹೇಳ್ತಿದ್ರು. ಆದ್ರೆ ಬರ್ತೈತಿ ಎತ್ತಿದ್ವಿ ನಾವು. ಆದ್ರ ಅದು ನಮ್ಮ ಆಯುಷ್ನು ಮುಗಿದು ಹೋತು. ಅಲ್ಲಿ ಬುಲೆಟ್ ಟ್ರೈನ್, ಇಲ್ಲಿ ಬುಲೆಟ್ ಟ್ರೈನ್, ಅಲ್ಲಿ ರಾಜ್ಯ ಮಟ್ಟದ ದೇಶ ಮಟ್ಟದ್ದು ಈ ತಿಂಗಳು ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ ಉದ್ಘಾಟನೆ ಮಾಡಿ ಟ್ರೈನ್ ಬಿಟ್ಟಾರ. ಇದು 40-50 ವರ್ಷದ್ದು ಇನ್ನೂ ಮನ ನಾವು ಸಾಮಾನ್ಯ ಜನರ ಅಡ್ಡಾಡು ಟ್ರೈನ್ ಇದೆ. ಇಲ್ಲೇನು VIP ಯಾರು ಬರಂಗಿಲ್ಲ. ಅದ್ರೊಳಗೆ VIP ಹೋಗ್ತಾರು. ನಾ ಟ್ರೈನು ನೋಡಂಗಿಲ್ಲ ಬುಡಾಟ. ಅದ್ರೊಳಗೆ ನಾ ಹತ್ತುದು ಇಲ್ಲ. ನಾ ಹತ್ತುದು ಇತ್ರಾಗ ಗೂಡಿಸದಾಗ ಇದು ಆರ್ಡಿನರಿ ಟ್ರೈನ್. ಇದು ನಾವು ಭೂಮಿ ಇರ್ಲಿ ಸಾರ್ವಜನಿಕ ಅಡ್ಡಾಡ್ಲಿ ಅಂತೇಳಿ ರೈತರು ಅವ್ರು ಹೇಳಿದ ರೇಟಿಗೆ ಭೂಮಿ ಕೊಟ್ಟು ಇವತ್ತಿಗೂ ನಾವು ಗುಂಟೆಕ್ 10 ಲಕ್ಷ ಕೊಡ್ತಾನಂದ್ರು ಕೊಡ್ತಿದ್ದಿಲ್ಲ. ಇದನ್ನ ಸಾರ್ವಜನಿಕದ್ದು ರೈತರಿಗೆ ಕೆಲವೊಂದು ಸಾಗಾಟ ಮಾಲ ಒಯ್ಯಾಕ ಅನುಕೂಲ ಆಕತಿ ಅಂತ ನಾವು ಭೂಮಿ ಎಲ್ಲಾರು ಕೊಟ್ಟಿವು. ನಿಮ್ಮ ಭೂಮಿ ಆಕಡೆ ಎಷ್ಟು ಮಾಡ್ಯಾರ್ರಿ ಮತ್ತೆ ಈ ಕಡೆ? ಅದು ನಮ್ಮ ಕಾಜಿ ಸಾಹೇಬ್ರಿಗೆ ಗೊತ್ತೈತಿ ಅದು. ಆದ್ರ ಈ ಸದ್ಯದ ಮೆಟ್ಟಿಗೆ ನಾವು ಕೊಟ್ಟಿವಿ. ಜಟ್ ಕಡ್ದೈತಿ ಅದ ಅದದ್ ರೇಟ್ ಆಗಿ ಹೋತ. ಇದು ಹಂಗ ಮುಂದೆ ಕೆಲಸ ಹಿಂದಿಂದ ಮಾತ್ರ ಟೆಂಡರ್ ಆಕತ್ತಿದ. ಮುಂದೆ ಕೆಲಸ ಹಿಂದಿಂದ ಟೆಂಡರ್ ಹೆಂಗಂದ್ರ 20-30 ವರ್ಷ ವರ್ಕ ನಡಿತೈತಿ. ಹಿಂದ ಅದ್ರ ಆಯುಷ್ ಮುಗಿತೈತಿ. ಮತ್ತ ಅದನ್ನ ಟೆಂಡರ್ ಕರಿಬೇಕಾಕತಿ. ರೈಲ್ವೆನ ಹಾಯ್ದುಲ್ಲ ಇಲ್ಲೇ ರೈಲ್ವೆನ ಹಾಯ್ದುಲ್ಲ. ಯಾಕಂದ್ರ ಮುಂದೆ ಕೆಲಸ ಅಟ್ಟು ಲೇಟ್ ಆಗಾಕತೈತಿ ಅಂತ ಲೇಟ್ ಆಗಾಕತೈತಿ. ಅದ ಈಗ 10 ವರ್ಷ ಆತ್ಪ. 10 ವರ್ಷದೊಳಗ ಹಿಂದಿನ ಕಾಜಿ ಸಾಹೇಬ್ರು ಹೇಳಿದ್ರಿ. ಈಗ ಅದ್ ಹಿಂದಿನ ಗುಣಮಟ್ಟದ ಎಲ್ಲಾ ಇದು ಆಗೈತೆ ಅಂತ ಹೇಳಿದ್ರೆ ಇನ್ನು ಮುಂದಿನ 10 ಬೇಕಾದ್ರೆ ಇನ್ನು 10-20 ವರ್ಷ ಹೋಗತ್. 10 ವರ್ಷ ಈಗ ನಮ್ಮಲ್ಲಿ MP ಬಂದವರು 20 ವರ್ಷ ಅವರೇ ಇದ್ರ ಗದ್ದಿಗೌಡ್ರ ಸಾಹೇಬ್ರು. ಈ ಸಲನು ಅವರು ಬಂದಾರ, ಸ್ವಾಗತ ಮಾಡ್ತೀವಿ. ಈ ಸಲನು ಬಂದಾರ ನಮ್ಮ MP ಅವರು. ಇತರ ಬದಲ್ ಲಕ್ಷ ಕೊಟ್ಟ ದೌಡ ಆದಷ್ಟು ಗುಣಮಟ್ಟದ ಇದನ್ನ ಮೇಲ ವಿಸಿಟ್ ಯಾರು ಅದಾರೋ ಅವ್ರನ್ನ ಇದನ್ನ ಮಾಡಿಸ್ಕೇಶಿಂದ
ದೌಡ್ ಸ್ಟಾರ್ಟ್ ಮಾಡ್ರಿ, ನಿಮ್ಮ ಕೈಲಿಂದ ಇದು ಆಗಲಿ ಇನ್ನು ವರ್ಷದಾಗ ಅಂತೇಳಿ ಮನವಿ ಮಾಡ್ತೀವಿ. ಸರ್ ನಿಮ್ಮ ಹೆಸರು? ಬಸಪ್ಪ ಸಂಗಣ್ಣ ಅವ್ರ ಶಿರೋಳ್. ನಂಬರ್ 9740312383. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಇದು ಕುರ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಇದು ಲೋಕಾಪುರ ರೈಲು ನಿಲ್ದಾಣ. ಆ ನಿಲ್ದಾಣಕ್ಕೆ ಕಳೆದ ವಾರ ನಾವು ಬಂದಿದ್ದೆವು. ಒಂದು ಭಾರಿ ಪ್ರಮಾಣದ ಮಳೆಯ ಕಾರಣ ಈ ನಿಲ್ದಾಣವನ್ನ ಕಾಮಗಾರಿ ಯಾವ ಮಟ್ಟದೊಳಗ ಇವರು ನಿರ್ಮಾಣ ಮಾಡ್ಯಾರ ಅನ್ನುವಂಥದ್ದು ಪರಿಶೀಲನೆ ಮಾಡಿದಾಗ ಆ ವಿಷಯನ ನಾವು ಪತ್ರಿಕೆ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಮುಂದೆ ಇವರು ಯಾವ ರೀತಿ ಈ ಒಂದು ಕಳಪೆ ಮಟ್ಟದ ಕಾಮಗಾರಿಯನ್ನ ಏನ್ ಮಾಡಿದ್ರು ಅದನ್ನು ಏನು ಸುಧಾರಿಸ್ಯಾರ ಅಂತ ಹೇಳಿ ನಾವು ಮತ್ತೆ ಇವತ್ತು ನೋಡಾಕ ಬಂದಿದ್ದೀವಿ. ಆದ್ರೆ ಕಾಮಗಾರಿ ನಡೆಸ್ಯಾರ. ಆದ್ರೆ ಇವರ ಕಾಮಗಾರಿಗೆ ಏನು ಮಾಡಿದ್ರು ಆ ಮಳೆ ಹೊಡೆತಕ್ಕ ಕೆಲವೊಂದು ಕಡೆ ಕುಸಿದಿದೆ. ನೀವು ಇಲೆಕ್ಟ್ರಿಕ್ ಕಂಬ ನೋಡಬಹುದು, ಇಲ್ಲಿ ಮುಂದೆ ಇರುವಂತ ಒಂದು ಬ್ರಿಡ್ಜಿನ ಕಾಮಗಾರಿ ಇರಬಹುದು, ಡಿಸ್ಟರ್ಬ್ ಆಗೈತಿ. ಇದು ಅಂದ್ರೆ ಕುಸಿತ ಒಂದು 2 ಇಂಚ 3 ಇಂಚ ಹಿಂಗ ಕುಸಿದೈತಿ, ಅದಕ್ಕೆ ಹೇರಾಪೇರಿ ಆಗೈತಿ. ಆ ನಿಟ್ಟಿನೊಳಗ ಮಾನ್ಯ ರೈಲ್ವೆ ಅಧಿಕಾರಿಗಳು ಮತ್ತು ಇಲ್ಲಿ ಕಾಂಟ್ರಾಕ್ಟರ್ಗಳು ಯಾವ ರೀತಿ ಸುಧಾರಿಸಿ ಈ ಕಾಮಗಾರಿಯನ್ನ ಏನು ಕಳಪೆ ಆಗೈತಿ ಇದು ಒಂದು ಗುಣಮಟ್ಟಕ್ಕೆ ತರ್ತಾರ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಎಲ್ಲಿಂದ ಬಂದ್ರಿ ಸರ್ ಇದು? ಅದರಂತೆ ಬಾಗಲಕೋಟೆಯಿಂದ ಕುರ್ಚಿ 142 ಕಿಲೋಮೀಟರ್ 2010 ರೈಲ್ವೆ ಮುಂಗಡ ಪತ್ರದಲ್ಲಿ 816 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು 2017ರಲ್ಲಿ ಈ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಈ ರೈಲ್ವೆ ಮಾರ್ಗ ಅರ್ಪಿಸಬೇಕಾಗಿತ್ತು. ದುರಂತ ಬಹಳ ಒಂದು ದುಃಖದಿಂದ ನಾವು ಹೇಳ್ಬೇಕಾಗತ್ತ. ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು MP ಇರ್ಬೋದು, MLA ಇರ್ಬೋದು, ಮಂತ್ರಿಗಳೇ ಇರ್ಬೋದು, ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇರ್ಬೋದು, ಈ ಮಾರ್ಗಕ್ಕೆ ಒಂದು ಹೆಚ್ಚಿನ ಇಚ್ಛಾಶಕ್ತಿ ಮತ್ತು ಹೆಚ್ಚಿನ ಒಂದು ಕಾಳಜಿ ತಗೊಳ್ಳಾರದಕ್ಕ ಇವತ್ತ 2017ರ ಬದಲಾಗಿ 24 ಆದ್ರೂ ನಾವು ಲೋಕಾಪುರಕ್ಕೆ ಬಂದ ಮುಟ್ಟಿದೀವಿ. ಲೋಕಾಪುರಕ್ಕೆ ಬಂದ ಮುಟ್ಟಿದಾಗ ಲೋಕಾಪುರವರೆಗೆ ಗಾಡಿ ಚಾಲು ಆಗತ್ತ ಅಂತ ಹೇಳಿ ಬಹಳ ಖುಷಿ ಪಟ್ಟಿದ್ದೀವಿ. ಬಹಳ ದುಃಖ ಆಗತ್ತ. ಮೊನ್ನೆ ಮಳಿಗೆನ ಇದು ಕಿತ್ತು ಹೋಗ್ಬಿಟ್ಟೈತೆ ಅಂದ್ರ ಇವರು ಅಧಿಕಾರಿಗಳು ಇರ್ಲಿ, ಇವತ್ತು ಕಾಂಟ್ರಾಕ್ಟರ್ ಇರ್ಬೋದು, ಇವತ್ತು MP MLA ಮಂತ್ರಿಗಳು ಇರ್ಬೋದು, ಈ ರೀತಿ ಒಂದು ಕಳಪೆ ಮಟ್ಟದ ಕಾಮಗಾರಿ ಮಾಡಾಕ ನೀವು ಹೆಂಗ್ ಬಿಟ್ರಿ ಅಂತೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗತ್ತ. ಅದರಂತೆ ಈಗ 816 ಕೋಟಿ ರೂಪಾಯಿ ವೆಚ್ಚದಾಗ ಅನುಷ್ಠಾನಕ್ಕೆ ಬಂದಂತ ರೈಲ್ವೆ ಮಾರ್ಗ 24ರಾಗ ಇದರ ವೆಚ್ಚ 4,000 ಕ್ರೋರ್ಸ್ 4,000 ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಡ್ಬೇಕಲ್ಲ. 50-50 ಆಧಾರದ ಮೇಲೆ ಅನುಪಾತದಲ್ಲಿ ಅನುಷ್ಠಾನಕ್ಕೆ ಬಂದಂತ ಈ ರೈಲ್ವೆ ಮಾರ್ಗ ಇವರ ನಿರ್ಲಕ್ಷ್ಯದಿಂದ, ಇವರ ಮಲತಾಯಿ ಧೋರಣೆಯಿಂದ ಈ ಯೋಜನೆ 4 ಪಟ್ಟು ಹೆಚ್ಚಾಗೈತಿ. ಇದರ ಹೊಣೆಗಾರ ಯಾರು? ಈಗ ಲೋಕಾಪುರಕ್ಕೆ ಬರ್ಬೇಕಂದ್ರೆ ಬಾಗಲಕೋಟೆಯಿಂದ ಸೂಳಿಕೆರೆ, ಕೆರ್ಕಲ್ಮಟ್ಟೆ ಮತ್ತು ಚಿಕ್ಕಸೆಳ್ಳಿಕೆರೆ, ಕಜ್ಜಿಡೋಣಿ ಮತ್ತು ಇವತ್ತು ಲೋಕಾಪುರಕ್ಕೆ 700 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ. ಇವರು 700 ಕ್ರೋರ್ಸ್ ಖರ್ಚು ಮಾಡ್ಯಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ರಾಜ್ಯ ಸರ್ಕಾರ ಭೂಮಿ ಕೊಡಕತ್ತೈತಿ ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ, ರೈಲ್ವೆ ಇಲಾಖೆಗೆ. ಯಾಕ ನೀವು ಕಮರ್ಷಿಯಲ್ ಮಾಡಾಕಂತ ಕೊಡ್ತಾ ಇಲ್ಲ? ನಮ್ಮ ಜನರಿಗೆ ಈ ರೈಲ್ವೆ ಅನುಕೂಲ ಆಗ್ಲಿ, ನಮ್ಮ ಜನರಿಗೆ ನಮ್ಮ ಜನ ರೈಲ್ವೆದಾಗ ಅಡ್ಡಾಡ್ಲಿ. ಬ್ರಿಟಿಷರ ಕಾಲದಿಂದ ಈ ಯೋಜನೆ ಬರ್ಬೇಕಂತ ಹೇಳಿ ನಿರೀಕ್ಷೆ ಆಸೆ ಪಟ್ಟಿದ್ದು ನಮ್ಮ ಜನರ ಬಯಕೆಯನ್ನ ಈಡೇರ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಉಚಿತವಾಗಿ ನಿಮಗೆ ಭೂಮಿ ಕೊಡ್ತೈತಿ. ಕೇಂದ್ರ ಸರ್ಕಾರಕ್ಕೆ ನೀವು ಭ್ರಷ್ಟಾಚಾರ ತೊರೆದುಕೊಂಡು ಮಾಡುವಂತ ಕೆಲಸವನ್ನ ಬಿಟ್ಟು ಒಂದು ಗುಣಮಟ್ಟ ಕಾಯ್ದುಕೊಳ್ಳದೆ ಕಳಪೆ ಮಟ್ಟದ ಕಾಮಗಾರಿ ನಾನು ಆರೋಪ ಮಾಡಕತ್ತೀನಿ. ಆದರೆ ಆರೋಪದಲ್ಲಿ ಸುಳ್ಳಿದ್ರೆ ತಾವು ಎಲ್ಲ ಏನದಿರಲ್ಲ, ಕಜ್ಜಿಡೋಣಿ, ಸಲ್ಲಿಕೇರಿ, ಕೆರ್ಕಲ್ಮಟ್ಟಿ ಮತ್ತು ಸೂಳಿಕೆರೆ ಭಾಗದೊಳಗ ಹೋಗಿ ಕಟ್ಟಡಗಳನ್ನ ನೋಡ್ರಿ ನೀವು, ನಿಮ್ಗೆ ಗೊತ್ತಾಗತ್ತ. 700 ಕೋಟಿ ರೂಪಾಯಿ ಯಾರಪ್ಪನ ಮನಿದ
ಅಲ್ಲೇ ಬಿಲ್ಡಿಂಗ್ ಕಟ್ಟಡ ಆಗಿ 2017ರಾಗ ಪೂರ್ಣಗೊಂಡವು. 17 ಅಂದ್ರೆ 8 ವರ್ಷ ಆತು. ಒಂದು ಕಟ್ಟಡದೊಳಗ ನಿರ್ಮಾಣ ಮಾಡಿ ಅಲ್ಲಿ ಜನ ಹೋಗುದು ಬರುದು ವಹಿವಾಟ ಇರ್ಲಿಲ್ಲ ಅಂದ್ರೆ ಅದರ ಪರಿಸ್ಥಿತಿ ಏನಾಗತ್ತ ಅಂತೇಳಿ ಅಧಿಕಾರಿಗಳು ತಿಳ್ಕೋಬೇಕು. ನಮ್ಮ ಭಾಗದ ಜನಪ್ರತಿನಿಧಿಗಳು ಸಚಿವರು ತಿಳ್ಕೋಬೇಕು. ನಿಮಗೆ ನಾಚಿಕೆ ಆಗ್ಬೇಕು. ಜನ ಓಟ್ ಹಾಕಿ ನಿಮಗೆ ಪಾರ್ಲಿಮೆಂಟ್ ಕಳಿಸ್ತಾರ, ಜನ ಓಟ್ ಹಾಕಿ ನಿಮ್ಗೆ ವಿಧಾನಸಭಾ ಕಳಿಸ್ತಾರ. ನೀವು ಯಾರ್ದಾರ ಗಂಟು ಎಲ್ಲಮ್ಮನ ಜಾತ್ರೆ ಮಾಡುವಂಗ ಕೆಲಸ ನಡೆಸಿರಿ. ಆದ್ರೆ ಒಂದು ನಾವು ರೈತರು ಫಲವತ್ತಾದ ಭೂಮಿಯನ್ನ ಬಹಳ ತಮ್ಮ ಬೆಳೆಯನ್ನ ನಾಶ ಮಾಡಿ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳಿ ತಮ್ಮ ಭೂಮಿಯನ್ನ ಈ ಯೋಜನೆಗೆ ನೀಡಿದ್ದಾರೆ. ಆದರೆ ನೀವು ಬಹಳ ಎಚ್ಚರಿಕೆಯಿಂದ ಕಾಲಿಡಬೇಕಾಗತ್ತ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳಿಗೆ ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿಂದ ಕುರ್ಚಿ ಮುಟ್ಟಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇನ್ನೂ ಒಂದು 100 ಕಿಲೋಮೀಟರ್ ಕಾಮಗಾರಿ ಆಗ್ಬೇಕಾಗೈತಿ. ಇನ್ನ 3,000 ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗೈತಿ. ಭೂಮಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡೈತಿ. ಆದ್ರೆ ರೈಲ್ವೆ ಇಲಾಖೆ ಅವರು ಮೊದಲು ಜಮಖಂಡಿ, ರಬ್ಕೈ, ಬನಹಟ್ಟಿ, ತೇರ್ನಾ, ಹರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಈಗ 10 ಕಿಲೋಮೀಟರ್ ಏನ್ ಕೊಟ್ಟಿರಲಿಲ್ಲ ಕಜ್ಜಿಡೋಣಿಯಿಂದ ಲೋಕಾಪುರವರೆಗೆ, ಅದರಂತೆ 10 ಕಿಲೋಮೀಟರ್ಗೆ ಪ್ರತಿಯೊಬ್ಬ ಕಾಂಟ್ರಾಕ್ಟರ್ ನೇಮಕ ಮಾಡಿ ಮುಂದಿನ 25ರೊಳಗ ಈಗ ವಿ ಸೋಮಣ್ಣ ಅವರು ನಮ್ಮ ಕರ್ನಾಟಕದವರು ರೈಲ್ವೆ ಮಂತ್ರಿ ಆಗ್ಯಾರ. ಬಹಳ ಸಂತೋಷ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದ್ರೆ ಈ ಮಾರ್ಗ ಪ್ರತಿ 10-20 ಕಿಲೋಮೀಟರ್ಗೆ ಒಬ್ಬ ಕಾಂಟ್ರಾಕ್ಟರ್ ನೇಮಕ ಮಾಡಿ 2020. ಇದೇ ಸಂದರ್ಭದಲ್ಲಿ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು, ಬಸಪ್ಪ ಸಂಗಣ್ಣವ್ರ ರೈತ ಸಂಘದ ಹೋರಾಟಗಾರರು, ಸುಭಾಷ್ ಸಿರ್ಬೂರ್ ರೈತ ಸಂಘದ ಪದಾಧಿಕಾರಿಗಳು, ಮುತ್ತಪ್ಪ ಕುಮಾರ್, ಮೈನುದ್ದೀನ್ ಕಾಜಿ, ಇನ್ನು ಅನೇಕ ರೈತ ಮುಖಂಡರು ಮತ್ತು ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ಕನ್ನಡ ಸುದ್ದಿ ವಾಹಿನಿ, ಲೋಕಾಪುರ.